ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನನ್ನ ಫಸ್ಟ್ ವಿಡಿಯೋ ಅಂದರೆ ನನ್ನ ಇದು ಎರಡನೇ ಚಾನಲ್ಲು. ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾ ಇದ್ದೆ ನಾನು. ಆ ಚಾನಲ್ ಹೆಸರು ಬಂದುಬಿಟ್ಟು ಗ್ಲೋಬಲ್ ಬ್ರೋ ಅಂತ. ಇದು ನನ್ನ ಎರಡನೇ ಚಾನಲ್. ಇಲ್ಲಿ ನಾನು ಸೋಷಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಟ್ರೆಂಡಿಂಗ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಈ ಚಾನಲ್ ಸ್ಪೆಸಿಫಿಕ್ಲಿ ಬಂದುಬಿಟ್ಟು ಇನ್ ಜನರಲ್ ಕ್ಯಾಟಗರಿಗೆ ಇರುತ್ತೆ. ಆ ಚಾನಲ್ನ ನೀವು ನೋಡಿಲ್ಲ ಅಂದರೆ ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಆ ಚಾನಲ್ ನೋಡಿ ಅಂತ ಹೇಳ್ತಾ ನಾನು ಫಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ವೀಡಿಯೋಲ್ಲಿ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಮಧ್ಯೆ ಇರುವಂಥ ಒಂದು ಕ್ಲಾಶ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಈ ಕ್ಲಾಶ್ ಏನಕ್ಕೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಫಸ್ಟ್ ಒಂದು ಟಾಪಿಕ್ ಅಂದರೆ ನಂದು ಒಂದು ಕಾನ್ಸೆಪ್ಟ್ ಏನು ಗೊತ್ತಾ, ಬಸ್ ಇತ್ತು ಫಸ್ಟು, ಆಮೇಲೆ ಮೆಟ್ರೋ ಬಂತು. ಇವಾಗ ಮೆಟ್ರೋ ಅಂತ ಬಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಿ, ಇಲ್ವಲ್ಲ? ಹಾಗೆ ಥರ ಇದೂ ಕೂಡ ಬೈಕ್ ಮತ್ತು ಆಟೋ ಎರಡೂ ಇರುತ್ತೆ. ಅಲ್ಲಿ ಯೂಸರ್ ಕನ್ಸ್ಯೂಮರ್ಸ್ ಅಂದರೆ ಯೂಸರ್. ನಾನು ಒಬ್ಬನೇ ಟ್ರಾವೆಲ್ ಮಾಡಿದಾಗ ನಾನು ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಾನೇನೋ ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೋ ಮಳೆ ಬಂತು ಅಂದ್ಕೊಳ್ಳಿ, ಆ ಟೈಮಲ್ಲಿ ನಾನು ಆಟೋ ಯೂಸ್ ಮಾಡ್ತೀನಿ. ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ಲೋಕಲ್ ಟ್ಯಾಕ್ಸಿಯವ್ರಿಗೆ ಆಟೋವ್ರಿಗೆ ನಾನು ಕೇಳಿದ್ರೆ 1x4 1x5 ಫೇರ್ಸು. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಬಸ್ ಸ್ಟ್ಯಾಂಡ್, ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಲ್ಲಿ 1 ಕಿಲೋಮೀಟ್ರ್ ಆಗುತ್ತೆ. ನಾನು ಕ್ಯಾಬಲ್ಲಿ ಬಂದರೆ ನಂಗೆ 100 ರೂಪೀಸ್ ಆಗ್ಬೋದು, ಇಲ್ಲ 100 ರೂಪೀಸ್ ಆಗುತ್ತೆ ಬೇಸಿಕಲಿ. ಅದೇ ನಾವು ಆಟೋವ್ರು ಕೇಳಿದ್ರು ಕೂಡ 100 ರೂಪೀಸ್ ಅಂತ ಹೇಳ್ತಾರೆ. ಹಾಗೆ ಕ್ಯಾಬಲ್ಲಿ ಎ ಸಿ ಹಾಕ್ಕೊಂಡು ಬರ್ಬೋದು. ಅದು ಬೇರೆಯವ್ರಿಗೆ ಯಾರಿಗೂ ಕಷ್ಟ ಇದೆ. ನಾನು ಕಷ್ಟಪಟ್ಟಿರೋಂಥದ್ದು ಏನಕ್ಕೆ ಬೇರೆಯವ್ರು ಕೊಡಲಿ ಅಂದರೆ, ನಾನು ಹೇಳ್ತಾ ಇರೋದು ಮೀಟ್ರ್ ಹಾಕಿ 50 ರೂಪೀಸ್ ಆಗುತ್ತೆ, 60 ರೂಪೀಸ್ ತೊಗೊಳ್ಳಿ ಪರವಾಗಿಲ್ಲ. ಆದರೆ ನೀವು 100 ರೂಪೀಸ್ 150 ಕೇಳ್ತೀನಿ ಒಂದೊಂದ್ಸತಿ. ಆ ಬ್ರಿಡ್ಜ್ ದಾಟಲಿಕ್ಕೆ ಅಂದರೆ 1 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ಬೋದು, ಅದಕ್ಕೆ ನೀವು 200 ರೂಪೀಸ್ ಕೇಳ್ತೀರಾ. ಏನಕ್ಕಂದ್ರೆ ಬ್ರಿಡ್ಜ್ ದಾಟಬೇಕು ಸರ್, ಖಾಲಿ ಬರ್ಬೇಕು ಸರ್. ನೀವು ಖಾಲಿ ಬರಲಿಕ್ಕೆ ನಾವು ದುಡ್ಡು ಕೊಡಬೇಕಾ? ನನ್ನ ಪ್ರಕಾರ ನೀವು ಕೇಳ್ತೀರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಒಂದು ನೀವು ಫಸ್ಟು ಈ ಫ್ರೀ ಬಸ್ಸನ್ನು ನಿಲ್ಲಿಸಿ ಹಂಗಾದ್ರೆ ನೋಡೋಣ, ಅಲ್ಲಿಂದ ನಿಮ್ಗೇನು ಎಫೆಕ್ಟ್ ಆಗಿಲ್ವಾ? ಆಗಿದೆಯಲ್ವಾ ಎಫೆಕ್ಟು? ಆದರೂ ಕೂಡ ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ. ಬರೀ ಈ ಮೀಡಿಯಾ ಯಾರನ್ನೋ ಬಂದುಬಿಟ್ಟು ಮೈಕ್ ಈ ಥರ ಮಾತಾಡ್ತೀರಾ. ಅದು ಬಿಟ್ಬಿಟ್ರೆ ಯಾರು ಗಲಾಟೆ ಮಾಡಲ್ಲ, ಪ್ರೊಟೆಸ್ಟ್ ಮಾಡಲ್ಲ. ಬಸ್ ಹತ್ರ ಹೋಗಿ ಗಲಾಟೆ ಮಾಡಿ ನೋಡೋಣ, ಆಗಲ್ವಲ್ಲ? ಯಾಕಂದರೆ ನಿಮ್ಮ ಯೂನಿಯನ್ ಸ್ಟ್ರಾಂಗ್ ಇದೆ, ಅವ್ರದ್ದು ಯೂನಿಟಿ ಇಲ್ಲ. ಅದಕ್ಕೆ ನೀವು ಬಂದ್ಬಿಟ್ಟು ಅವ್ರ ಮೇಲೆ ಜಗಳ ಆಡ್ತಾ ಇದ್ದೀರಾ ಅಷ್ಟೇ. ಏನೋ ಜಾಸ್ತಿ ಮಾತಾಡಿದ್ರೆ ಸರ್ ನಮ್ಮ ಹೊಟ್ಟೆ ಪಾಡು ಸರ್, ಹೊಟ್ಟೆ ಮೇಲೆ ಬಂದು ಹೊಡಿತಾರೆ ಅಂತೀರ. ಅದೇ ನಿಮ್ಮ BMTC KSRTC ಏನೂ ಮಾಡಿಲ್ವಾ? ಒಂದಿನ ಯಾರನ್ನು ಹೋಗ್ಬಿಟ್ಟು BMTC KSRTC ಬಸ್ ಹತ್ರ ಹೋಗಿ ಸ್ಟ್ರೈಕ್ ಮಾಡಿದ್ದೀರಾ, ಪ್ರೊಟೆಸ್ಟ್ ಮಾಡಿದ್ದೀರಾ ನಿಮ್ಮ ಯೂನಿಯನ್ ಹತ್ರ? ಓಲಾ ಊಬರು ಇಲ್ಲ ನಿಮ್ಮ ರ್ಯಾಪಿಡೋ ಏನು ಮಾತಾಡ್ತಾ ಇದ್ದೀರಾ ಅದನ್ನು ಬ್ಯಾನ್ ಮಾಡಬೇಕು. ಅವ್ರಿಗೆ ಊಟ ಮಾಡಲ್ವಾ? ಅವ್ರಿಗೇನು ಫ್ಯಾಮಿಲಿ ಇರಲ್ವಾ? ನೀವು ಒಬ್ಬರೇ ಓಕೆ, ನೀವು ಒಂದು ರೂಲ್ಸ್ ಮಾಡೋಣ ಅವ್ರಿಗೆ ಬೇಕಂದರೆ. ಎಲ್ಲೋ ಬೋರ್ಡಲ್ಲಿ ಮಾತ್ರ ಮಾಡಲಿ, ವೈಟ್ ಬೋರ್ಡಲ್ಲಿ ಬೇಡ. ಅದು ಬಿಟ್ಬಿಟ್ಟು ನೀವು ಟ್ಯಾಕ್ಸಿನೇ ಬ್ಯಾನ್ ಮಾಡಿ. ಏಕೆ BMTC ಅವರು KSRTC ಅವರು ನಮ್ಗೆ ಕಮ್ಮಿ ಆಗ್ತಾಯಿದೆ ಸರ್ ಮೆಟ್ರೋ ಬಂದ ತಕ್ಷಣ ಅಂತ ಹೋಗ್ಬಿಟ್ಟು ಮೆಟ್ರೋ ಬ್ಯಾನ್ ಮಾಡಿ. ಇಲ್ಲ ಮೆಟ್ರೋ ಅವ್ರು ಹೇಳ್ಬೋದು ಫ್ರೀ ಬಸ್ ಬಿಟ್ಟ ತಕ್ಷಣ ನಮಗೆ ತುಂಬ ಜನ ಬಂದುಬಿಟ್ಟಿದ್ದಾರೆ, ಸ್ಟಾಪ್ ಮಾಡಿ ಅಂತ ಏನಕ್ಕೆ ಹೇಳಲ್ಲ ಅನ್ಬೋದು. ನೀವು ಗೌರ್ಮೆಂಟು ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದೀರ. ಆ ಥರ ಏನೂ ಇಲ್ಲ. ನೀವು ಒಂದು ಕಾಂಪಿಟೇಷನ್ ಮಾಡಲಿಕ್ಕಾಗಲ್ಲ ಅಂದರೆ ಮನೆಗೆ ಹೋಗ್ಬೇಕಷ್ಟೇ. ನಾನು ಹೇಳೋದಷ್ಟೇ, ನೀವು ಮೀಟ್ರ್ ಹಾಕಿ. ಏನಕ್ಕೆ ಯಾರು ಬರಲ್ಲ? ಎಲ್ಲರೂ ಬರ್ತಾರೆ. ನೀವು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ನೀವು ವೈಟ್ಫೀಲ್ಡಿಂದ ಕೋರಮಂಗಲ 300 ರೂಪೀಸ್ ತೊಗೊಳ್ಳಿ, 550 600. ಇಲ್ಲಿಂದ ಮೆಜೆಸ್ಟಿಕ್ ಫಾರ್ ಎಕ್ಸಾಂಪಲ್ ನಾವು ವೈಟ್ಫೀಲ್ಡ್ ನಮ್ಮ ಮನೆ ಇರೋದು, ಆ ವೈಟ್ಫೀಲ್ಡಿಂದ ನೀವು ಮೆಜೆಸ್ಟಿಕ್ ಹೋಗ್ಬೇಕಂತ ಕೇಳ್ತೀರಾ 500 to 600 ರೂಪೀಸ್ ಕೇಳ್ತೀರಾ. ಅದೇ ನಾನು ರ್ಯಾಪಿಡೋ ನಾವು ಒಬ್ಬನೇ ಇದ್ದಾಗ ರ್ಯಾಪಿಡೋ ಇಲ್ಲ ಊಬರ್ ಮಾಡ್ಕೊಂಡು ಹೋದರೆ ನಂಗೆ 250 to 100 ರೂಪೀಸ್ ಬೇಕಿದ್ರೆ ನಾನು ಊಟ ಮಾಡ್ತೀನಿ 100 ರೂಪೀಸಲ್ಲಿ. ಅದು ನಿಮ್ಗೆ ಕಷ್ಟ ಇದೆ, ನಾನು ಒಪ್ಕೊತೀನಿ. ಬಟ್ ಬೇರೆಯವ್ರಿಗೂ ಕಷ್ಟ ಇರುತ್ತಲ್ವ? ನೀವು ಕಷ್ಟದಲ್ಲಿ ಇರೋರೇ ನೀವು ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಆರಾಮಾಗಿರೋರು ನೀವು ಮುಖೇಶ್ ಅಂಬಾನಿ ಹತ್ರ ಯಾರೋ ಸಾಹುಕಾರ ಹತ್ರ ಬಂದುಬಿಟ್ಟು ದುಡ್ಡು ಕೊಡಬೇಕು ಬಡವ್ರಿಗೆ ಅಂತ ಹೇಳ್ತೀರಾ. ನೀವು ಕಷ್ಟ ಗೊತ್ತಿರೋರೇ ಇನ್ನೊಬ್ಬ ಅಂದರೆ ನಿಮ್ಗೆ ಕಷ್ಟ ಇದೆ, ಫೀಸ್ ಕಟ್ಟಬೇಕು, EMI ಕಟ್ಟಬೇಕು. ಅವರು ಅದೇ ಪರಿಸ್ಥಿತಿಯಲ್ಲಿ ಇರ್ತಾರಲ್ಲ ಟ್ಯಾಕ್ಸಿಯವರೆಲ್ಲ. ಅವರು ಕೂಡ ಲೈಫ್ ಲೀಡ್ ಮಾಡಬೇಕಲ್ಲ. ಯಾರೂ ಇಲ್ಲಿ ಶೋಕಿ ಮಾಡೋಕ್ಕೆ ಬಂದುಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಲ್ಲ. ಬಿಸಿಲು ಮಳೆ ಗಾಳಿ, ನೀವು ಅಟ್ಲೀಸ್ಟ್ ಶೆಲ್ಟ್ರ್ ಇರುತ್ತೆ, ಅವ್ರಿಗೆ ಶೆಲ್ಟ್ರ್ ಇರಲ್ಲ. ಅಷ್ಟು ಕಷ್ಟಪಡ್ಕೊಂಡು ಯಾರೂ ಶೋಕಿ ಮಾಡಲ್ಲ ಸರ್. ಅವ್ರ ಸ್ಕಿನ್ ನೋಡಿ ಯಾವ ಥರ ಆಗಿಬಿಟ್ಟಿರುತ್ತೆ, ಅವ್ರ ಮುಖ ನೋಡಿ ಯಾವ ಥರ ಆಗಿಬಿಡುತ್ತೆ. ನಾನು ಕೂಡ ಟ್ಯಾಕ್ಸಿ ಓಡ್ಸಿದ್ದೀನಿ, ಅಂದರೆ ರ್ಯಾಪಿಡೋ ಮಾಡ್ತಾಯಿದ್ದೆ ಮುಂಚೆ, ಇವಾಗಲ್ಲ. ನಾನು ಮಾಡ್ತಾಯಿದ್ದೆ, ಅದಕ್ಕೆ ನನಗೇನು ಬೇಜಾರಿಲ್ಲ. ಇವಾಗ ಬ್ಯಾನ್ ಆಗಿದ್ದರೂ ಕೂಡ ನನಗೇನು ಬೇಜಾರಿಲ್ಲ. ನಾವು ಬೇರೆ ಏನೋ ಕೆಲಸ ಮಾಡ್ತೀವಿ. ಬಟ್ ನಾನು ಹೇಳೋದಿಷ್ಟೇ, ಒಂದು ಕಾಂಪಿಟೇಷನ್ ಅಂದರೆ ಒಂದು ಬಿಸ್ನೆಸ್ಸು. ಇವಾಗ ನಾನು ಫಸ್ಟೇ ಹೇಳಿದೆ ನಿಮಗೆ, ಮೆಟ್ರೋ ಬಂತು ಅಂತ ಬಸ್ ಎಲ್ಲ ಗಲಾಟೆ ಮಾಡಿದ್ರೆ, ಬಸ್ ಅವ್ರಿಗೆಲ್ಲ ಗಲಾಟೆ ಮಾಡಿದ್ರೆ ಇಲ್ವಲ್ಲ? ಫ್ರೀ ಬಸ್ ಬಗ್ಗೆ ಯಾರು ನೀವು ಯಾಕೆ ಅಲ್ಲಿ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಲ್ಲ? ಹೋಗ್ಬಿಟ್ಟು CM ಆಫೀಸ್ ಹತ್ರ ಗಲಾಟೆ ಮಾಡಿ, ಇಲ್ಲ CM ಹತ್ರ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿ. ಯಾಕಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ. ಯಾರು ವೀಕ್ ಇರ್ತಾರೆ ಅವ್ರ ಮೇಲೆ ಕಾಂಪಿಟೇಷನ್ ಅಲ್ಲ, ಅದು ಒಂದು ಬಿಸ್ನೆಸ್ ಕಾಂಪಿಟೇಷನ್ ಸರ್. ಎಷ್ಟೇ ಹೇಳೋದು ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದು ನನ್ನ ಶಾರ್ಟ್ ಆ್ಯಂಡ್ ಫಸ್ಟ್ ವೀಡಿಯೋ ಆಗಿತ್ತು. ನಾನು ಡೈಲಿ ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕಂತ ಕೇಳ್ಕೊತೀನಿ. ಇದು ನನ್ನ ಸೆಕೆಂಡ್ ಚಾನಲ್. ನನ್ನ ಫಸ್ಟ್ ಚಾನಲ್ ಬಂದುಬಿಟ್ಟು ಗ್ಲೋಬಲ್ ಬ್ರೋ ಅಂತ, ಅದು ನನ್ನ ಟ್ರಾವೆಲ್ ವ್ಲಾಗ್ಸ್ಗೆ, ಇದು ನನ್ನ ಜನರಲ್ಗೆ.
ಅದಕ್ಕೆ ಜನರಲಿ ಈ ಥರ ರಿಲೇಟೆಡ್ ಪ್ರಾಬ್ಲಮ್ಸ್ಗೆಲ್ಲ ಈ ಚಾನಲಲ್ಲಿ ವೀಡಿಯೋಸ್ ಮಾಡ್ತೀನಿ. ನಾನು ನಿಮ್ಮ ಸಪೋರ್ಟ್ ಡೆಫಿನೆಟ್ಲಿ ಇರಬೇಕು. ನಾನಿಲ್ಲಿ ಆಟೋ ಪರ ಇಲ್ಲ ರ್ಯಾಪಿಡೋ ಪರ ಮಾತಾಡಿ ಬರ್ತಾಯಿಲ್ಲ. ಅದು ಬಿಸ್ನೆಸ್. ಅದು ನೀವು ಕಾಂಪಿಟೇಷನ್ ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ನೀವು ಪ್ರಾಬ್ಲಮ್ ಫೇಸ್ ಮಾಡಲೇ ಯಾರು ಆ ಕಂಪ್ನಿಯವ್ರು ಸುಮ್ಮನಿರಲ್ಲ. ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಿಂದ ಆರ್ಡರ್ ತೊಗೊಂಡು ಬರ್ತಾರೆ ಅಷ್ಟೇ.